ಮತ್ತು ವೇದಿಕೆ ಮೇಲೆ ಇರತಕ್ಕಂಥ ಎಲ್ಲ ಕೂತಿದ್ದಾರೆ. ಈ ದಿನ ಬಹಳ ಮುಖ್ಯವಾಗಿ ಸಾಗರ ಸೇವಾ ಸಂಸ್ಕೃತಿ ಅಕಾಡೆಮಿ ವಿವೇಕಾನಂದ ಅಂತಾರಾಷ್ಟ್ರೀಯ ಪ್ರಕೃತಿ ಯೋಗ ಸಂಸ್ಥೆಗಳು ಹಮ್ಮಿಕೊಂಡಿರ್ತಕ್ಕಂಥ ಈ ಕಾರ್ಯಕ್ರಮಕ್ಕೆ ಬಹಳ ಸಂತೋಷವಾಗಿ ನಾನು ಬಹಳ ಹಿನ್ನೆಲೆಸ್ಕೊಂಡಿದ್ದೆ. ಆದರೆ ಎಲ್ಲೋ ನಮಗೆ ಈ ಸಮಾಜ ಸೇವೆ ರಾಜಕೀಯ ಅಂತಕ್ಕಂಥದ್ದು ಬಹಳಷ್ಟು ಹಿಂಜಾಡಿದಲ್ಲಿ ನಾವು ನೋಡ್ಕೊಳ್ಬೇಕು. ನಾನು ಭಾರತೀಯ ಜನತಾ ಪಕ್ಷದ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಯಾಗಿ ದಕ್ಷಿಣ ಭಾರತದ 10 ರಾಜ್ಯಗಳ ಉಸ್ತುವಾರಿಯಾಗಿ ಕೆಲಸ ಮಾಡ್ತಾ ಇದ್ದಾರೆ. ಅವೆಲ್ಲಕ್ಕಿಂತ ಮುಖ್ಯವಾಗಿ ಈ ದೇಶದಲ್ಲಿ ಶೋಷಿತ ಸಮಾಜದ ಪರವಾಗಿ ಅಖಿಲ ಭಾರತ ದಲಿತ ಕಲ್ಯಾಣ ಸಮಿತಿಯ ರಾಷ್ಟ್ರೀಯ ಅಧ್ಯಕ್ಷರಾಗಿ ಸಮಾಜ ಸೇವೆಯನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ. ಇವತ್ತು ಅಂಬೇಡ್ಕರ್ ತಕ್ಷಣ ಬಹಳ ಜನ ಏನ್ರಿ ಅವರು ಎಷ್ಟು ಕೇಸ್ ಮಾಡ್ತಾರೋ ಏನ್ ಮಾಡ್ತಾರೋ ಯಾವ ರೀತಿ ಅವರು ಬಾಧೆ ಅಂತ ಕೆಲವರು ಅನ್ಕೋತಾರೆ. ಆದ್ರೆ ಸತ್ಯವನ್ನ ಮಾತಾಡ್ತಕ್ಕಂಥ ವಿಷಯದಲ್ಲಿ ಎಲ್ಲೋ ಒಂದು ರಾಜಿ ಆಗಂತ ಪರಿಸ್ಥಿತಿ ನನಗಿಲ್ಲ. ಕಟ್ಟಕಡೆ ಸಮಾಜ, ಕೂಲಿ ಮಾಡ್ತಕ್ಕಂಥ ಸಮಾಜ, ಚತುರ್ವರ್ಗದ ಸಮಾಜ, ಜೀತ ಮಾಡ್ತಕ್ಕಂಥವ್ರು ಒಬ್ಬರು ಊಟಕ್ಕಾಗಿ ವರ್ತಿಸ್ತಕ್ಕಂಥ ಅಮಾಯಕ ಜನ ಇವತ್ತೆಲ್ಲೋ ಅಂದ್ರೆ ಬೀದಿನಲ್ಲಿ ಒಂದು ಸ್ವತಂತ್ರ ಬರೋದಕ್ಕಿಂತ ಮುಂಚೆ ಹೇಗಿತ್ತೋ ಆ ಸ್ಥಿತಿಯಲ್ಲೇ ನಾವಿದ್ದೇವೆ. ಇವತ್ತು ನಮ್ಮ ಬದುಕುಗಳನ್ನ ಕಾಣೋದೇ ತುಂಬಾ ಕಷ್ಟ ಆಗ್ತದೆ. ವೇದಿಕೆ ಮೇಲೆ ಬಹಳಷ್ಟು ಈ ಸಂಸ್ಥೆ ಬಗ್ಗೆ ಮತ್ತೆ ಕಾರ್ಯಕ್ರಮದ ಬಗ್ಗೆ ಮಾತಾಡ್ತಾರೆ, ನಾನು ಸ್ವಲ್ಪ ಮಾತಾಡ್ತೇನೆ. ಆದ್ರೆ ಈ ನೋವುಗಳ ಸಂದರ್ಭ ಬಂದಾಗ ನಮ್ಗೆಲ್ಲ ಒಂದು ಈ ಕಾರ್ಯಕ್ರಮದಲ್ಲಿ ಕೂತ್ಕೊಂಡು ಕಾಣದೆ ಆ ಬಡವರು ಎಲ್ಲೋ ಒಂದು ದಿವಸದಲ್ಲಿ ವಾಸ ಮಾಡ್ತಾರೆ. ಹಳ್ಳಿಗಳಲ್ಲಿ ಇನ್ನೂ ದಿನ ಊಟಕ್ಕಿಲ್ಲ, ಸ್ನಾನ ಮಾಡಿ ವಾರ ಆಗಿರುತ್ತೆ, ಎಲ್ಲೋ ಒಂದು ಬಡಕು ಮೈ ಹೊಟ್ಟೆ ತುಂಬು ಆಹಾರ ಸಿಕ್ಕದೆ ಕಷ್ಟ. ಆದ್ರೆ ಒಂದು ನೆನಪು ಮಾಡ್ಕೋಬೇಕು, ಈ ದೇಶದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ಭೂಮಿ ಮೇಲೆ ನಮಗಾಗಿ ಮುಂದೆ ಹೋಗಿದ್ರೆ ನಮ್ಮ ಪರಿಸ್ಥಿತಿ ಏನಾಗ್ತಾ ಇದೆ. ಒಬ್ಬ ಚೀನಾರಾಮು ಇವತ್ತು ಚೀನಾರಾಮ ಹಳ್ಳಿನಲ್ಲಿ ಯಾವುದೋ ದನ ಕಾಯಿಸ್ಕೊಂಡು ಕೂಲಿ ಮಾಡ್ಕೊಂಡು ಜೀತ ಪಡ್ಕೊಂಡು ಇರಬೇಕಾಗಿತ್ತು. ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಂತ ಅವಕಾಶಗಳನ್ನು ನಾವು ಬಳಸ್ಕೊಂಡು ಇವತ್ತು ಈ ಮಟ್ಟಕ್ಕೆ ರಾಜಕೀಯವಾಗಿ ಸಾಮಾಜಿಕ ಜವಾಬ್ದಾರಿಯನ್ನು ಹೊಂದುವಂತ ಕೆಲಸವನ್ನು ಮಾಡ್ತಾ ಇದ್ದಾರೆ. ಈ ಸಾಮಾಜಿಕ ಈ ವಿಷಯ ಯಾಕಪ್ಪ ಬೇಕು ಅಂತಕ್ಕಂಥದ್ದು ಸ್ವಲ್ಪ ಬೇಕಾಗಿದೆ, ನಿಮಗೂ ಅದು ಅರ್ಥ ಆಗುತ್ತೆ. ಕಾರ್ಯಕ್ರಮಗಳು ನಾವು ಬಹಳ ಸುಂದರವಾದಂತಹ ಒಂದು ನೃತ್ಯವನ್ನು ಮಾಡುವಂತ ನನ್ನ ಸಹೋದರಿ ತುಂಬಾ ಎಷ್ಟು ಎನರ್ಜಿ ಆಗಿ ಮಾಡೋದು, ಎಷ್ಟು ಚೆನ್ನಾಗಿ ಮಾಡೋದು, ಎಷ್ಟು ಆನಂದ ಆಯ್ತು. ಬೆಳಗ್ಗೆಯಿಂದ ನಾನು KR ವಿಧಾನಸಭಾ ಕ್ಷೇತ್ರ, ಹೊಸಕೋಟೆ ವಿಧಾನಸಭಾ ಕ್ಷೇತ್ರದಲ್ಲಿ ಚುನಾವಣಾ ಪ್ರಚಾರ ಮಾಡಿಕೊಂಡು ಅಲ್ಲಿಂದ ಎದ್ದ ಬಂದಾಗ ಒಂದು 10 ನಿಮಿಷ ಆ ಮಗುವ ಮಾಡಿದಂಥ ಒಂದು ನೃತ್ಯ ನಮ್ಮ ಮನಸ್ಸಿಗೆ ಬಹಳಷ್ಟು ಖುಷಿ ಕೊಟ್ಟಿದೆ ಮತ್ತು ಅಷ್ಟೊಂದು ಶಕ್ತಿಯನ್ನು ಕೊಟ್ಟಿದೆ. ಎಷ್ಟು ಶಕ್ತಿಯುತವಾದಂಥ ಒಳ್ಳೆ ನಾವು ನೃತ್ಯವನ್ನು ಮಾಡಿದ್ರು. ನಮ್ಮ ಬೆಳಗ್ಗೆಯಿಂದ ಇದ್ದಂಥ ಎಷ್ಟು ಬೇಸರ ಇತ್ತು, ಎಷ್ಟು ಬೇಜಾರಿದ್ವು, ಎಷ್ಟು ನೋವುಗಳನ್ನು ಮತ್ತು ಬಂದು ಅಲ್ಲೆಲ್ಲ ಇದು ಮಾಡ್ಬೋದು. ನಿಜ, ಇದಕ್ಕೇನೋ ನಮಗೊಂದು ವೇದಿಕೆ ಸಿಕ್ತು. ಕೂಲಿ ಮಾಡುವಂಥದ್ದು ಏನು, ಜೀತ ಮಾಡುವಂಥದ್ದು ಏನು, ಅವ್ರ ಬದುಕೆ ಏನು ಅಂತಕ್ಕಂಥ ಯೋಚನೆ ಮಾಡೋದು ನೋಡಿದಾಗ ನಮ್ಮ ಕಣ್ಮುಂದೆ ಕಾಣಿಸೋದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ವಿಷವನ್ನ ಕುಡಿದು ನಮ್ಗೆ ಅಮೃತವನ್ನ ಕೊಡೋದು. ಈ ಅಮೃತ ನಮ್ಮಲ್ಲಿ ಯಾರು ಕುಡಿತಾ ಇದಾರೆ? ನಮ್ಮಲ್ಲಿ ಇರ್ತಕ್ಕಂಥ IAS, IPS, IRS, IFS, ಡಾಕ್ಟರ್ಗಳು, ಇಂಜಿನಿಯರ್ಗಳು, MLAಗಳು, MP ಗಳು ನಿರಂತರವಾಗಿ ಸಮಾಜವನ್ನು ಶೋಷಣೆ ಮಾಡ್ತಾ ಇದ್ದಾರೆ. ನಮ್ಮ ಶತ್ರುಗಳು ಮೇಲ್ಜಾತಿಗಳಲ್ಲ, ನಮ್ಮ ಶತ್ರು ಯಾರಾದ್ರೂ ಇದ್ರೆ ನಮ್ಮಲ್ಲೇ ಮೇಲೆ ಬಂದಿರ್ತಕ್ಕಂಥ ಬಲಿತ ದಲಿತರು ನಮ್ಮ ಶತ್ರು. ನಾನು ಯಾಕೆ ಈ ಮಾತು ಒತ್ತಿ ಹೇಳ್ಬೇಕಾಗ್ತದಂದ್ರೆ, ಇತ್ತೀಚೆಗೆ ಒಂದು ಕಾರ್ಯಕ್ರಮದಲ್ಲಿ ನಾನು ಭಾಗವಹಿಸಿ, ಯಾವುದೋ ಒಂದು ಒಳ್ಳೆಯ ಕಾರ್ಯಕ್ರಮದಲ್ಲಿ ಮಾತಾಡುವಾಗ ನಾನು ಹೇಳಿದೆ, ಈ ದೇಶದಲ್ಲಿ ಸ್ವತಂತ್ರ ಬಂದು ಅಂಬೇಡ್ಕರ್ ಮೀಸಲಾತಿ ಕೊಟ್ಟಾಗ ಕೆಲವೇ ವರ್ಷಗಳಲ್ಲಿ ಮೀಸಲಾತಿ ಆದ್ಮೇಲೆ ಬದುಕಬೇಡಿ ನೀವು, ಸ್ವತಂತ್ರವಾಗಿ ಆರ್ಥಿಕವಾಗಿ ಮೇಲೆ ಬನ್ನಿ, ಸಾಮಾಜಿಕವಾಗಿ ಮೇಲೆ ಬನ್ನಿ, ರಾಜಕೀಯವಾಗಿ ಮೇಲೆ ಬನ್ನಿ ಅಂತಕ್ಕಂಥ ಮಾತನ್ನ ಹೇಳಿದ್ರು. ಇವತ್ತು ನಾವೇನಾಗಿದ್ದೇವೆ? ಇವತ್ತು ಯಾರು ಮಲ್ಲಿಕಾರ್ಜುನ್ ಖರ್ಗೆ ಅವರು 9 ಸಾರಿ ಗುರುಮಿಟ್ಟಲ್ಲಿ MLA ಆಗಿದ್ರು, ಅದು ಜನರಲ್ ಆಗಿತ್ತು, ಜನರಲ್ ನಿಲ್ಬೋದಾಯಿತು ಖರ್ಗೆ ಅವರು. ಅವರಲ್ಲಿ ಇಲ್ಲಲ್ಲ, ಅಲ್ಲಿಂದ ಚಿತ್ತಾಪುರ ಡೈವರ್ಗೆ ಹೋಗ್ತಾರೆ, ಅಲ್ಲಿ ನಿಂತ್ಕೋತಾರೆ, ಗೆಲ್ತಾರೆ, ವಿಧಾನಸೌಧ ಕಡೆ ನೋಡ್ತಾರೆ. ವಿಧಾನಸೌಧದಲ್ಲಿ BJP ಅಧಿಕಾರ ಬಂದಿರುತ್ತೆ, ನಂದೇನಿಲ್ಲ ಕೆಲಸ ಇಲ್ಲ ಅಂತ ಹೇಳಿ ಮತ್ತೆ ಲೋಕಸಭಾ ಚುನಾವಣೆ ಮೀಸಲು ಜೊತೆಗೆ ಹೋಗ್ತಾರೆ. ಮೀಸಲು ಕೇಳ್ತಾರೆ, ವಿರೋಧ ಪಕ್ಷ ನಾಯಕರಾಗ್ತಾರೆ ಪಾರ್ಲಿಮೆಂಟಲ್ಲಿ. ನಂತರ ಏನಾಯ್ತು? ಬೈ ಎಲೆಕ್ಷನ್ ಬರುತ್ತೆ ಚಿತ್ತಾಪುರ. ಯಾರು ಕೊಡ್ಬೇಕು ಟಿಕೆಟು? ಅವ್ರ ಮಗನಿಗೆ ಕೊಡ್ಬೇಕಾ ಅಥವಾ ಇನ್ಯಾರಿಗೊಬ್ಬ ಕಾರ್ಯಕರ್ತರಿಗೆ ಯಾರು ಕೊಡೋದೇ ಇತ್ತಲ್ಲ. ಅಂಬೇಡ್ಕರ್ ಬೈಕೆ ಅದೇ ಆಗಿತ್ತು, ಆದ್ರೆ ಒಬ್ಬರೇ ತೆಗೆದ್ರ ಮುಖಾಂತರವಾಗಿ ಮೀಸಲಾತಿ ಮಾಡಿಸಿದ್ರು. ಇದು ಒಬ್ಬರ ಕಥೆ ಅಲ್ಲ, ಈ ದೇಶದಲ್ಲಿ ಕನ್ಯಾಕುಮಾರಿಯಿಂದ ಕಾಶ್ಮೀರ ತನಕ ಈ ಕಥೆ ನಡೀತಾನೆ ಇದೆ, ಈ ಶೋಷಣೆ ನಡೀತಾನೆ ಇದೆ. ಶೋಷಣೆಗೆ ಯಾವೊಂದು ಕಾರಣ ಅಂತ ನಾನು ಭಾವಿಸಲ್ಲ. ಆ ಕಾರಣಕರ್ತ ಯಾರಾದ್ರೂ ಇದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಂತ ಮೀಸಲಾತಿಯನ್ನ ದುರ್ಬಳಕೆ ಮಾಡಿಕೊಂಡು ತಾವೇ ತಿಂತ ತಮ್ಮ ಮಕ್ಕಳು, ತಮ್ಮ ಮೊಮ್ಮಕ್ಕಳಿಗಾಗಷ್ಟು 10 ತಲೆಮಾರಿ 20 ತಲೆಮಾರಿಗಾಗಷ್ಟು ಆಸ್ತಿಗಳನ್ನು ಮಾಡಿಕೊಂಡು ಈ ಸಮಾಜವನ್ನ ಶೋಷಣೆ ಮಾಡ್ತಾ ಇದ್ದಲ್ಲ, ಅವತ್ತು ತಪ್ಪು ಅಂತಕ್ಕಂಥ ಮಾತನ್ನ ನಾನು ಇವತ್ತು ಹೇಳಿದ್ದೆ. ಕಾರಣ ಆದ್ರಿಂದ ನಾನು ಮಾತಾಡಿದ್ರೆ ಇಷ್ಟೇ, ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಂತ ಮೀಸಲಾತಿ 2020 ಜನವರಿ 25ಕ್ಕೆ ಮುಕ್ತಾಯ ಆಗ್ತದೆ. ಮುಕ್ತಾಯ ಆದ್ಮೇಲೆ 10 ವರ್ಷ ವಿಸ್ತರಣೆ ಆಗೋದು. 10 ವರ್ಷ ಯಾವುದೇ ಸರ್ಕಾರ BJP ಇರಲಿ, ಕಾಂಗ್ರೆಸ್ ಅಲ್ಲಿ ಇನ್ನೊಂದು ಯಾವುದೇ ಪಕ್ಷ ಇದ್ರು, XYZ ಇದ್ರು ಮುಕ್ತಾಯ ಆಗ್ತದೆ. ಮುಕ್ತಾಯ ಆದ್ರೆ ಯಾರು ಮತ್ತೆ ಇದೇ ತರ ಮೀಸಲಾತಿಯನ್ನು ಮುಂದುವರಿಸಿದ್ರೆ ಮತ್ತೆ ಶ್ರೀಮಂತರ ಪಾಲಾಗ್ತದೆ.
8 ಲಕ್ಷ ಆದಾಯ ಮಿತಿ ಇರೋದ್ರಿಂದ ಏನಾಗ್ತಾ ಇದೆ ಅಂದ್ರೆ 65,000 ರೂಪಾಯಿ ಯಾರು ಒಂದು ಸಂಬಳವನ್ನ ತಗೊಳ್ತಾ ಇದಾರೋ ಸರ್ಕಾರಿ ನೌಕರರು ಎಲ್ಲರೂ ಅವರು ಮೀಸಲಾತಿಗೆ ಎಲಿಜಿಬಲ್. ಇವತ್ತು ಯಾವುದೋ ಹೋಟೆಲ್ ಕತೆ ತೊಳ್ಕೊಂಡು ಆ ಹೋಟೆಲ್ ಸೆಪ್ರೆ ಕೆಲಸ ಮಾಡ್ಕೊಂಡು ಕ್ಲೀನಿಕ್ ಕೆಲಸ ಮಾಡ್ಕೊಂಡು ದೇವಸ್ಥಾನದಲ್ಲಿ ಎಲ್ಲ ಒಂದು ತೆಂಕಾಯಿ ಮಾಡ್ಕೊಂಡು ದಿನಕ್ಕೆ 200-300 ಸಂಪಾದನೆ ಮಾಡ್ತಕ್ಕಂಥ ಬಡಪಾಯಿ ಮೇಲ್ವರ್ಗದ ಜನ ಇದಾರಲ್ಲ ಅವ್ರಿಗೆ ಮೀಸಲಾತಿ ಹೋಗೋದಿಲ್ಲ. ಅಲ್ಲಿ 8 ಲಕ್ಷ ಆದಾಯ ಮಿತಿ ಇರೋದವರಿಗೆ ತಲುಪುತ್ತೆ. ಹಾಗಾದ್ರೆ ಮೀಸಲಾತಿ ಉದ್ದೇಶ ಏನಾಯ್ತು? ನರೇಂದ್ರ ಮೋದಿ ಅವರಿಗೆ ಈಗಾಗಲೇ ನಾನು ಅದನ್ನು ಪತ್ರ ಬರೆದಿದ್ದೆ. ಮೀಸಲಾತಿಯನ್ನು ಸಮಗ್ರವಾಗಿ ಪರಿಷ್ಕರಣೆ ಆಗಬೇಕು. ಆ ಮೀಸಲಾತಿಯನ್ನು ಕೂಲಿ ಮಾಡ್ತಕ್ಕಂಥವ್ರು, ಜಿದ್ದ ಮಾಡ್ತಕ್ಕಂಥವ್ರು, ಮೇಲ್ವರ್ಗದಲ್ಲಿರ್ತಕ್ಕಂಥ ಕಟ್ಟಕಡೆಯ ಬಡವರು ತಲುಪಬೇಕು. ಹಿಂದುಳಿದ ವರ್ಗಗಳಲ್ಲಿ ಯಾರು ಕಟ್ಟಕಡೆಯ ಬಡವರಿದ್ದಾರೋ ಅವ್ರಿಗೆ ತಲುಪಬೇಕಾಗಿದೆ. ಆದಾಯ ಮಿತಿಯನ್ನು 8 ಲಕ್ಷದಿಂದ ಕೆಳಗೆ ಸೇರ್ತಕ್ಕಂಥ ಒತ್ತಾಯ ಮಾಡಿದರೆ ಮೀಸಲಾತಿಯನ್ನು ವಿಸ್ತರಿಸುವ ಸಂದರ್ಭದಾಗ ಆ ಕೆಲಸ ಆಗ್ತದೆ. ಈ ಸಂದರ್ಭದಲ್ಲಿ ಇಂಥ ವಿಷಯಗಳನ್ನ ಇವತ್ತು ನಮ್ಮ RV ಕಾಲೇಜಿನಲ್ಲಿ ಒಂದು ದೇಶ ಒಂದು ಸಂವಿಧಾನ ಅಂತಕ್ಕಂಥ ಒಂದು ದೊಡ್ಡ ಕಾರ್ಯಕ್ರಮ ಆಗ್ತದೆ. ಆ ಕಾರ್ಯಕ್ರಮದಲ್ಲಿ ಶ್ಯಾಮಪ್ರಸಾದ್ ಮುಖರ್ಜಿ ಅವರು, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಆಲೋಚನೆ ದೇಶದಲ್ಲಿ ಒಂದೇ ಇದೆ. ಒಂದು ದೇಶಕ್ಕೆ ಒಂದು ಸಂವಿಧಾನ ಮತ್ತು ಒಂದು ದೇಶ ಆಗ್ತಕ್ಕಂಥ ಮಾತು. ಆದರೆ ಕಾಂಗ್ರೆಸ್ ಅವರು ವೋಟ್ ಬ್ಯಾಂಕ್ ರಾಜಕಾರಣ ಮಾಡೋ ದೃಷ್ಟಿಯಿಂದ ಅವ್ರು ಏನ್ ಮಾಡಿದ್ರು? ಪಾಕಿಸ್ತಾನ ಸಪರೇಟ್ ಮಾಡಿದ್ರು. ಪಾಕಿಸ್ತಾನಕ್ಕೆ ಸಪರೇಟ್ ಕೊಟ್ಟಾದ್ಮೇಲೆ ಕಾಶ್ಮೀರವನ್ನ ಮತ್ತೊಂದು ಸಪರೇಟ್ ಭಾಗ ಮಾಡಿಬಿಟ್ರು. ಓಟ್ಗಾಗಿ ಏನ್ ಬೇಕಾದ್ರೂ ಮಾಡೋ ಕೆಲಸಗಳು ಮಾಡಿದ್ರು. ಆದ್ರೆ ನರೇಂದ್ರ ಮೋದಿ ಅವರು ಇದಕ್ಕೆ ಅವಕಾಶ ಕೊಡಲಿಲ್ಲ. ಅವರ ಪ್ರಧಾನಮಂತ್ರಿ ಆದ ತಕ್ಷಣ 370 ಆರ್ಟಿಕಲ್ನ ಕಿತ್ತಾಕಿ ದೇಶ ಪೂರ್ತಿ ಒಂದೇ ಇರ್ತಕ್ಕಂಥ ವಿಚಾರನ ತಂದಿದ್ದಾರೆ. ಹಾಗಾಗಿ ನಾನು ನರೇಂದ್ರ ಮೋದಿ ಮಾಡಿರ್ತಕ್ಕಂಥ ಕೆಲಸಗಳನ್ನು ನಾವು ಶಬಾಷ್ಗೆ ಕೊಡಬೇಕಾಗ್ತದೆ. ಈ 2 ವಿಷಯದಲ್ಲಿ ಇವತ್ತು ದೇಶದ ಬಗ್ಗೆ ಚಿಂತನೆ ಮಾಡಿದಂಥವ್ರು, ದೇಶದ ಮೊದಲನೇ ಕಾನೂನು ಮಂತ್ರಿ ಆಗಿದ್ದಂಥವ್ರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ಕಾಶ್ಮೀರಿಗೆ ಪ್ರತ್ಯೇಕವಾದಂತಹ ಒಂದು ಸಂವಿಧಾನ ಮತ್ತು ಜೆಂಡಾ ಕೊಡಬಾರ್ದು, ಅವ್ರನ್ನ ಕೊಡಬಾರ್ದು. ಆ ಒಂದು ಜನಕ್ಕೂ ಅಲ್ಲಿ ಒಂದೇ ಇರಬೇಕು ಅಂತಕ್ಕಂಥ ಕಾನೂನು ಮಂತ್ರಿಯಾಗಿ ಅದನ್ನು ಒಪ್ಪೋದಿಲ್ಲ. ಆದರೆ ಅಂಬೇಡ್ಕರ್ ಅವರು ಯಾವತ್ತೂ ಪಾರ್ಲಿಮೆಂಟ್ಗೆ ಹೋಗಲ್ವೋ ಅವ್ರು ಅನಾರೋಗ್ಯದಿಂದ ಒಂದು ತಪ್ಪಿಸ್ಕೊಳ್ತಾರೆ, ಅವ್ರು ಹೋಗೋದಿಲ್ಲ. ಆ ದಿನ ನೋಡಿಕೊಂಡು ಪಾರ್ಲಿಮೆಂಟಲ್ಲಿ ಒಂದೇ ದಿನ ಕಾಶ್ಮೀರಕ್ಕೆ ಪ್ರತ್ಯೇಕವಾದ ಜೆಂಡಾ ಮತ್ತು ಬಾವುಟ ಕೊಡೋ ಕೆಲಸಗಳು ಮಾಡ್ತಾರೆ. ಇದರಿಂದ ಆಯ್ತು ಇವತ್ತು ಭಯೋತ್ಪಾದಕರ ಕಥೆ ಜಾಸ್ತಿ ಆಯಿತು. ಇವತ್ತು ದೇಶದಲ್ಲಿ ಇವತ್ತು ಭಯೋತ್ಪಾದಕ ಚಿಂತನೆ ನೋಡ್ತಾ ಇದ್ದೀವಿ. ಪುಲ್ವಾಮಾ ಘಟನೆ ನೋಡಿದ್ದೀವಿ. ಎಲ್ಲಿ ನೋಡಿದ್ರು ಭಯೋತ್ಪಾದಕ ಚಿಂತನೆ ಆಗ್ಬೇಕಾದ್ರೆ ಕಾರಣ ಆಗಿನ ಕಾಂಗ್ರೆಸ್ ಸರ್ಕಾರ ಮಾಡುವಂಥ ಅನೀತಿಯಿಂದ ಇಲ್ಲ. ನಾನು ಇದು ರಾಜಕೀಯ ವ್ಯಕ್ತಿ ಅಲ್ಲ, ಅದು ಸತ್ಯ ತಿಳಿಸಲೇಬೇಕಾಗ್ತದೆ. ಸತ್ಯ ತಿಳಿಸುವಾಗ ಕೆಲವು ಸಾರಿ ಮನಸ್ಸು ಕೆಲವು ನೋವಾಗ್ಬೋದು. ಕಾಂಗ್ರೆಸ್ ಕೂತಿದೆ ಏನ್ರಿ ಕಾಂಗ್ರೆಸ್ ಟೀಕೆ ಮಾಡೋಕ್ಕೆ ಬಂದಿದ್ದಾರೆ ಅಂತ. ಹಾಗಂತ ಅಲ್ಲ, ಈ ದೇಶ ಉಳಿಬೇಕು, ದೇಶ ಇರಬೇಕು, ದೇಶ ಮುಂದುವರಿಬೇಕು. ಹಾಗಾಗಿ ದೇಶದ ಬಗ್ಗೆ ಕಾಳಜಿ ಇರ್ತಕ್ಕಂಥ ಪ್ರತಿಯೊಬ್ಬರು ನಾವು ಯೋಚನೆ ಮಾಡಬೇಕಾಗಿದೆ. ಇವತ್ತು ದೇಶದ ಸಮಗ್ರ ಬದಲಾವಣೆ ತರಂತ ಕೆಲಸ ಮಾಡಬೇಕು. ನಾನು ಆ ಒಂದು ಕಾರ್ಯಕ್ರಮದಲ್ಲಿ ಮಾತಾಡಿದ ವಿಷಯನ ಕೆಲವು ವಾಟ್ಸಪ್ ಫೇಸ್ಬುಕ್ಗಳಲ್ಲಿ ಚಿನಾರಾಮ್ ಅವರು ಮೀಸಲಾತಿ ಕಿತ್ತಾಕ್ತಾರಂತೆ, ಈ ಚಿನಾರಾಮ್ ಅವರು ಪ್ರಧಾನಮಂತ್ರಿ ಪತ್ರ ಬರೆದು ಮೀಸಲಾತಿ ನಿಲ್ಲಿಸ್ಬಿಡಿ ಅಂತ ಹೇಳ್ತಾರಂತೆ, ಸಂವಿಧಾನನೇ ಬದಲಾಯಿಸ್ಬಿಡ್ತಾರಂತೆ. ಚಿನಾರಾಮ್ ಅವರು RSS BJP ಅವ್ರು ಹೇಳ್ತಕ್ಕಂಥ ಮಾತು ಬೆಲೆ ಕೊಡಬೇಡಿ ಅಂತ ನನ್ನ ವಾಕ್ಯಗಳನ್ನ ತಿರುಚಿ ಫೇಸ್ಬುಕ್ ವಾಟ್ಸಪ್ ಹಾಕೋದ್ರ ಜೊತೆಗೆ ನನಗೆ ಬಹಳಷ್ಟು ಮಾರ್ಕ್ಸ್ಗಳು ಕಿತ್ಕೊಳ್ಳೋ ಬರ್ಬೇಕಂತ ಪ್ರಯತ್ನ ಮಾಡೋದು. ಆ ನಾನು ಕಿತ್ಕೊಳ್ಳೋ ಅನ್ಕೊಳ್ಳೋದಿಲ್ಲ. ಯಾಕಂದ್ರೆ ನನಗೆ ಸಾವು ಬಗ್ಗೆ ಭಯ ಇಲ್ಲ, ಬದುಕಿನ ಬಗ್ಗೆ ಭಯ ಇಲ್ಲ. ಸತ್ತೋಗಿರೋ ಮನುಷ್ಯ ನಾನು, ಯಾವಾಗ ಬೇಕಾದ್ರೂ ಸಾವು ಬರಲಿ ಅನ್ನೋ ಚಿಂತೆ ಇಲ್ಲ. ಪ್ರತಿ ಜಿಲ್ಲೆಗಳಲ್ಲಿ ತಾಲೂಕುಗಳಲ್ಲಿ ಒಂದು ಚಟ ಕಟ್ಟಿ ನನ್ನ ಸುಳ್ತಾದಂಥ ಕೆಲಸಗಳು ಕೆಲವು ಅಮಾಯಕರು ಮಾಡ್ತಾರೆ. ಅದ್ರ ಬಗ್ಗೆ ನನ್ನ ಚಿಂತೆ ಇಲ್ಲ, ಅದ್ರ ಬಗ್ಗೆ ಯೋಚನೆ ಮಾಡೋಣ. ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಂತ ಮೀಸಲಾತಿ ಗುರುಗಳು ಮಾತಾಡ್ತಾ ಇದ್ದಾರೆ. ಅವರು ಇದೇ ಚರ್ಚೆ ಮಾಡಿ ಅವ್ರು ಇದೇ ವಾಕ್ಯಗಳನ್ನು ಹೇಳ್ತಾ ಇದ್ರು. ಇಲ್ಲ, ನೀವು ಹೇಳ್ತಕ್ಕಂಥ ವಿಷಯ ಸರಿ ಇಲ್ಲ, ಮಗು ಒಳ್ಳೆಯದು ನೃತ್ಯ ಮಾಡ್ತಾ ಇದ್ರು. ಆ ಮಗುವನ್ನು ನೋಡೋದಕ್ಕೆ ಆಗಲೇ ನಾನು ಈ ಕೆಲಸ ಮಾಡ್ತಾ ಇದ್ದೆ. ಸ್ವಲ್ಪ ನೋಡ್ತಾ ಇದ್ದೆ, ಸ್ವಲ್ಪ ಅದನ್ನು ಚರ್ಚೆ ಮಾಡ್ತಾರೆ. ಹಾಗಾಗಿ ಬಂಧುಗಳೇ, ಹೆಚ್ಚಿನ ಸಮಯ ತಗೊಳ್ಳಲ್ಲ. ಈ ಕಾರ್ಯಕ್ರಮ ಇವತ್ತು RV ಕಾಲೇಜಲ್ಲಿ ನಡೀತಾ ಇದೆ. ನಮ್ಮ ಸಂತೋಷಿಗಳು ಈ ಭಾಷಣ ಮಾಡೋದಕ್ಕೆ ಬಂದಿದ್ದಾರೆ. ಅಲ್ಲಿ ಕೆಲವು ಸಂಘಟನೆಗಳು ಈ ಕಾರ್ಯಕ್ರಮ ಅಡ್ಡಿಪಡಿಸ್ಬೇಕಂತಕ್ಕಂಥ ಒಂದು ಗುಂಪು ಕಟ್ಕೊಂಡು ಕಾಯ್ತಾ ಇದ್ದಾರೆ. ನಾನು ಅಲ್ಲಿ ಹೋದಾಗ ಕೆಲವೆಲ್ಲ ಹೇಳಿದ್ದೇನೆ, ಹುಷಾರಿಗೆಲ್ಲ ಮಾಡಬೇಡಿ, ಸಂವಿಧಾನಕ್ಕೆ ಆಗುವ ಕೆಲಸ ಮಾಡಬೇಡಿ, ಅವ್ರ ಕಾರ್ಯಕ್ರಮಕ್ಕೆ ಅಡಚಣೆ ಮಾಡಬೇಡಿ ಅಂತ ಭಾಳ ಜನಕ್ಕೆ ಹೇಳಿದ್ದೇನೆ. ಭಾಳ ಜನ ಒಪ್ಪಿಕೊಂಡಿದ್ದಾರೆ. ಇನ್ಯಾರಾದ್ರೂ ಅಲ್ಲಿ ಹೋಗಿ ಏನಾದರೂ ಸಂಖ್ಯೆ ತಕರಾರು ಮಾಡ್ತಾರೆ ನಾನು ಮುಂಚೆನೇ ಹೋಗ್ಬೇಕಾಯ್ತು ಅಂತ ಹೇಳಿದೆ. 7:30-8 ಗಂಟೆಗೆ ಬರ್ತೀನಿ, ಅಲ್ಲೊಂದು ಕಾರ್ಯಕ್ರಮ ಮಾಡ್ತಾರೆ ಅಂತ. ಇಲ್ಲ ನೀವು ಬಂದ್ಬಿಡಿ, ಬೇಗ ಕಳಿಸ್ಬಿಟ್ಟಿರೋದು. ಹುಡುಗರಿದ್ದಾರೆ, ಹುಡುಗ ಆಶೀರ್ವಾದ ಇರ್ತದೆ. ಮತ್ತೆ ಬಂದಿರ್ತಕ್ಕಂಥ ಪೋಷಕರು ಭಾಳ ಪ್ರೀತಿಯಿಂದ ಮಕ್ಕಳಿಗೆ ಒಳ್ಳೆಯ ನೃತ್ಯಗಳನ್ನು ಕಳಿಸ್ಕೊಟ್ಟು ಖುಷಿ ಪಡಬೇಕಂತಾರೆ. ಇದನ್ನು ರಾಜಕೀಯವಾಗಿ ಮಾತಾಡಬೇಕಂತಿರಲಿಲ್ಲ, ಅದರ ಮನದಾಳದ ಮಾತುಗಳನ್ನು ಹಂಚ್ಕೋಬೇಕಂತ ಈ ಸಭೆಯಲ್ಲಿ ನಿಮ್ಮ ಜೊತೆ ಮಾತಾಡಿದ್ದೇನೆ. ಇವತ್ತು ನಮ್ಮ ಯೋಗ ಗುರು ಡಾಕ್ಟರ್ ನಾಗೇಶ್ ಅವರು ಮತ್ತು ನಮ್ಮ ಡಾಕ್ಟರ್ ಸುದರ್ಶನ್ ಆತ ಜೀವನ ಪೂರ್ತಿ ಮಕ್ಕಳಿಗೆ ನೃತ್ಯವನ್ನು ಕಳಿಸ್ಕೊಳ್ಳೋದ್ರೆ ಕಂಡಿದ್ದಾರೆ. ನನ್ನ ಪ್ರೀತಿಯಿಂದ ತಮ್ಮ ಅಂತ ಕರೀತೀನಿ. ನಾಗೇಶ್ ಅವರು ಭಾಳ ಯೋಗದಲ್ಲಿ ವಿಶ್ವವಿಖ್ಯಾತ ಭಾರತ ದೇಶಕ್ಕೆ ಏನಾದರೂ ಯೋಗನೇ ಮಾಡುವಂಥ ಕೆಲಸ ಮತ್ತು ವಿಶ್ವದಲ್ಲಿ ಅಂತಂದರೆ ನರೇಂದ್ರ ಮೋದಿ ಅವರು ನಮ್ಮ ದೇಶಕ್ಕೆ ಕೊಟ್ಟಂಥ ದೊಡ್ಡ ಕೊಡುಗೆ. ನರೇಂದ್ರ ಮೋದಿ ಮಾಡಿರ್ತಕ್ಕಂಥ ಭಾಳ ಜನ ಪ್ರೀತಿಯಿಂದ ಈ ದೇಶ ಒಪ್ಕೊಳ್ತದೆ. ಎಲ್ಲೋ ಒಂದು ಕಡೆ ತುಬಡೆ ಗ್ಯಾಂಗ್ಗಳು ಕೂಪ ಮಂಡುವಾದಿಗಳು
ಯೋಗ ನೇರತೆ ಮಾಡ್ಕೊಂಡು ಏನೋ ಮಾಡ್ತಾ ಇದ್ದಾರೆ ಅಂತ ಅದಕ್ಕೂ ಟೀಕೆ ಮಾಡಿದ್ದಾರೆ. ಟೀಕೆಗಳಿರಬೇಕು. ಒಂದು ಹಳ್ಳಿನಲ್ಲಿ 4 ಹಂದಿಗಳಿರ್ಬೇಕಪ್ಪ ಅಂತ ನಮ್ಮ ಮನೆ ನಮ್ಮ ಅಮ್ಮ ಹೇಳೋಳು ಸ್ಕೂಲಲ್ಲಿ. ಏನಕ್ಕೆ 4 ಹಂದಿ ಅಂತಂದ್ರೆ ಬೆಳಗ್ಗೆ ಎದ್ದು 4 ಹಂದಿಗೂ ಮನೆ ಮುಂದೆ ಓಡಾಡ್ಕೊಂಡು ಹೋಗ್ಬಿಟ್ರೆ ಮನೆ ಮುಂದೆ ಇರ್ತಕ್ಕಂಥ ಒಂದು ಕಸ ಗಲೀಜು ಏನಿದ್ದು ಮಕ್ಕಳು ಮರಿಯಲ್ಲಿ ಮಾಡಿರ್ತಕ್ಕಂಥ ಅದನ್ನೆಲ್ಲ ಕ್ಲೀನ್ ಮಾಡ್ಕೊಂಡು ಆಗ ಸಫಾಯಿ ಕೆಲಸ ಮಾಡೋರು ಇರಲಿಲ್ಲ ಹಳ್ಳಿಗಳಲ್ಲಿ. ಒಂದು 4 ಹಂದಿ ಒಂದು ಸಾರಿ ವಾಕಿಂಗ್ ಬಂದ್ಬಿಟ್ರೆ ಮನೆ ಮುಂದೆಲ್ಲ ಸ್ವಚ್ಛತೆ ಮಾಡ್ತಾ ಇದ್ರು. ಅದಕ್ಕಾಗಿ ಹಂದಿಗಳಂತ ಕೆಲವು ಕೋಪಗೊಂಡು ಕುಡಿದು ಇರಬೇಕು ಅಂತ ಸಂದರ್ಭ ಹೇಳಿ ನಿಮ್ಮೆಲ್ಲರಿಗೂ ಈ ಕಾರ್ಯಕ್ರಮವನ್ನು ನೋಡಿ ಇನ್ನೂ ಒಳ್ಳೆ ಚೆನ್ನಾಗಿ ಮಕ್ಕಳು ನೃತ್ಯಗಳನ್ನು ಮಾಡ್ತಾರೆ, ಒಳ್ಳೊಳ್ಳೆ ಕಾರ್ಯಕ್ರಮ ಇದ್ದಾವೆ ನೋಡಿ ಆನಂದಿಸಿ ಅಂತೇಳಿ ಈ ಕಾರ್ಯಕ್ರಮದ ಬಗ್ಗೆ ನಿಮ್ಮ ಜೊತೆಗೆ ಹಂಚ್ಕೊಳ್ಳೋದಕ್ಕೆ ಸಂತೋಷ ಆಗ್ತದೆ. ಮತ್ತು ಗುರುಗಳು ಬಂದಿದ್ದಾರೆ, ಅವರು ನಿಮ್ಮ ಜೊತೆಗೆ ಇರ್ತಾರೆ ಅಂತ ಹೇಳಿ ನಾನು ಕ್ಷಮೆಯನ್ನು ಕೇಳಿ ಬೇಗ